ಈ ಶೇಪ್ ಐಬ್ರೋ ಶೇಪ್ ಥರ ಏನಾದರೂ ಇದನ್ನು ನೀವು ಕಟ್ ಮಾಡಿದ್ರಿ ಅಂತಂದರೆ ಹಾರ್ಮೋಲ್ ಹತ್ರ ಒಂಚೂರು ರಿಂಕಲ್ ಅನ್ನೋದು ಬರೋದಿಲ್ಲ. ಇಲ್ಲಿ 1/2 ಇಂಚಷ್ಟು ಡಿಫ್ರೆನ್ಸಾಗಿ ಕಟ್ ಮಾಡಬೇಕು. ಹಾಗೆ ಇಲ್ಲಿ ಹಾರ್ಮೋಲ್ ಡೌನು ಅಷ್ಟೇ ನಾನು ಇವಾಗ ಹೆಂಗೆ ಹೇಳ್ಕೊಟ್ಟೆ ನಿಮಗೆ 38/10 = 3.8 ಅಂತ ಹೆಂಗೆ ಡಿವೈಡ್ ಮಾಡ್ಕೋಬೇಕು ಅಂತ. ಈ ರೀತಿ ಬಂದಿದ್ದನ್ನ ನಾವು ಇಲ್ಲಿ ಹಾರ್ಮೋಲ್ ಡೌನ್ಗೆ ಇಟ್ಕೊಂಡು ಸ್ಲೀವ್ನ ಏನಾದರೂ ನಾವು ಹಿಂಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯ ರಿಂಕಲ್ ಅನ್ನೋದು ಬರೋಲ್ಲ, ಕರೆಕ್ಟಾಗಿ ಬರುತ್ತೆ. ಅಪ್ಪರ್ ಚೆಸ್ಟ್ ಬಂದು 38 ಇವ್ರದ್ದು. 38ಅಲ್ಲಿ ನಾನು 10 ಇದರಿಂದ ಡಿವೈಡ್ ಮಾಡಿದಾಗ 3.8 ಬಂತು. ಈ 3.8ನ ನಾವಿಲ್ಲಿ ಡೌನ್ ಆಗಿ ಇಟ್ಕೊಂಡಿದ್ದೀವಿ. ಇದನ್ನು ಒಂದು ಲೈನ್ ಹಾಕ್ಕೊಳ್ಳೋಣ ನನಗೆ ನೋಡಿ ಹೀಗೆ. ನೆಕ್ಸ್ಟು ಈ ಕಡೆ ಸುತ್ತಳತೆ ಎಷ್ಟಿದೆ ನಮ್ಮ ಕೈದು ಅಂತ ನೋಡ್ಕೋಬೇಕು. ಸ್ಲೀವ್ನ ಹಿಂಗೆ ಇಟ್ಕೊಳ್ಳಿ. 5.5 ಬರ್ತಾ ಇದೆ. ಇದೇ 5.5ನ ಇಲ್ಲಿ ಇಟ್ಕೋಬೇಕು ನೋಡಿ. 5.5ನ ಇಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮಾರ್ಜಿನ್ಗೆ ಅಂತೇಳಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈ ಕಡೆ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಬಂದು ಎಷ್ಟು ಲೆಂತ್ಗೆ ನಾವು ಈ ಒಂದು ಸ್ಲೀವ್ನ ಕಟ್ ಮಾಡ್ಕೋಬೇಕು, ಶೇಪ್ ಹಾಕಬೇಕಪ್ಪ ಅಂತಂದರೆ ನಾವು ಸ್ಲೀವ್ ರೆಡಿ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಮೆಜರ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡಿ ಏನು ನೋಡಿ ಇಲ್ಲಿ ಶೋಲ್ಡ್ರ್ ತವಿಂದ ಈ ಕೆಳಗಡೆ ಅಪ್ಪರ್ ಚೆಸ್ಟಿಗೆ ಮೆಜರ್ಮೆಂಟ್ ಮಾಡ್ಕೋಬೇಕು ಎಷ್ಟಿದೆ ಅಂತ. 7.5 ಬರ್ತಾಯಿದೆ. ಅದೇ 7.5ನ ನಾವು ಇಲ್ಲಿಟ್ಕೋಬೇಕು ನೋಡಿ ಹೀಗೆ. ನೆಕ್ಸ್ಟ್ ಏನು ಮಾಡಬೇಕು, 1 ಇಂಚು ಅಥವಾ 1.5 ಇಂಚಷ್ಟು ಹಿಂದಕ್ಕೊಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ 2 ಇಂಚಷ್ಟು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಶೋಲ್ಡ್ರು ನಮ್ಮದು ರೌಂಡಿಗೆ ಬರುತ್ತಲ್ಲ ಮೇಲ್ಗಡೆ ಶೋಲ್ಡ್ರು, ಅದಕ್ಕೆ ಇಲ್ಲಿ 2 ಇಂಚಷ್ಟು ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ನ ಇಲ್ಲಿಂದ ಇಲ್ಲಿಗೆ ಡೌನಿಗೆ ಬಂದು ಆಮೇಲೆ ಹಿಂಗೆ ಜಾಯಿನ್ ಮಾಡಬೇಕು. ಸೊ ನಾವು ಇಲ್ಲಿಗೆ ಹತ್ರ ಬರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಲೈನ್ನ ಹಾಕ್ಕೊಂಡಿರೋದು. ಹಾಗೆ ಸ್ವಲ್ಪನೇ ಹಿಂಗೆ ಒಂದು ಲೈನ್ ಹಿಂಗೆ ಬರಬೇಕು, ಹಿಂಗೆ ಶೇಪಲ್ಲಿ ನೋಡಿ. ಈ ರೀತಿಯಾಗಿ ಹಿಂಗೆ ಶೇಪ್ ಒಂದು ಹಾಕ್ಕೋಬೇಕು. ನೆಕ್ಸ್ಟು ಇಲ್ಲಿ 1.5 ಇಲ್ಲಿ 2 ಇಂಚ್ ತೊಗೊಂಡಿದ್ವಲ್ವ, ನೆಕ್ಸ್ಟ್ ಇಲ್ಲಿ 1.5 ಇಂಚ್ ತೊಗೋಬೇಕು. ಇದೇನಕ್ಕೆ ಅಂದರೆ ಫ್ರಂಟ್ ಮಾರ್ಕ್ಗೋಸ್ಕರ. ಈ ಫ್ರಂಟ್ ಮಾರ್ಕ್ನ ಇದಕ್ಕಿಂತ ಅರ್ಧ ಇಂಚಷ್ಟು ಕಡಿಮೆ ಹಾಕ್ಕೋಬೇಕು ನೋಡಿ. ಹೀಗೆ ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ರೆಡಿ ಮೆಜರ್ಮೆಂಟ್ ಇಟ್ಕೊಂಡಿದ್ವಲ್ಲ, ಇದಕ್ಕೆ ಮತ್ತು ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಫುಲ್ಲು 7.5 ಅಂತ, ಅದಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಿಂಗೆ. ನೆಕ್ಸ್ಟ್ ಇಲ್ಲಿ ಬಂದು ಎಕ್ಸ್ಟ್ರಾ ಮಾರ್ಜಿನ್ ಇದು, ಇಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ತೊಗೋಬೇಕು ನಾವು. ಬಟ್ ಬಟ್ಟೆ ಇಲ್ಲ ಇಲ್ಲಿ, ಹಂಗಾಗಿ ನಾವು ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಆವಾಗ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ಸುಮ್ಮನೆ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿ. ಹಿಂಗೆ ಬರುತ್ತೆ, ಇವಾಗ ಇಲ್ಲಿಗೆ ಬರುತ್ತೆ. ಸೊ ಇದು ಸ್ಲೀವ್ನ ಮೆಜರ್ಮೆಂಟು, ಹಾಗೆ ಸ್ಲೀವ್ ಕಟ್ಟಿಂಗ್ ಇದು. ಸೊ ಇದನ್ನು ಹೆಂಗೆ ಕಟ್ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ವಲ್ಲ ಅದು, ಇದನ್ನು ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಕಟ್ ಮಾಡ್ಕೋಬೇಕು. ಇದು ಜರುಗದೆ ಇರಲಿ ಅಂತ ಈ ಸ್ಕೇಲ್ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸಿಸರಲ್ಲಿ ಮುಂದೆ ಭಾಗನೇ ಮಾತ್ರನೇ ಕಟ್ ಮಾಡಬೇಕು, ಫುಲ್ ಎಲ್ಲ ಯೂಸ್ ಮಾಡಬಾರ್ದು ನಾವು. ಇಲ್ಲಿ ತನಕನೂ ಇಲ್ಲಿ ಮುಂದೆ ಮಾತ್ರನೇ ಕಟ್ ಮಾಡಬೇಕು, ಯಾವುದೇ ಬಟ್ಟೆ ಕಟ್ ಮಾಡುವಾಗೂ. ನೆಕ್ಸ್ಟ್ ಏನು ಮಾಡೋದು, ಇಲ್ಲಿ ಓಪನ್ ಮಾಡಬೇಕು. ಇದು ಎಕ್ಸ್ಟ್ರಾ ಹಿಂಗೆ ಕಟ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಓಪನ್ ಮಾಡೋಣ. ಇದು ಕೆಳಗಡೆದು ಆಲ್ರೆಡಿ ಓಪನ್ನೇ ಇರುತ್ತೆ. ಇಲ್ಲಿ ಮಿಡಲ್ ಭಾಗ ಏನಿರುತ್ತೆ ಅಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು. ಇಲ್ಲಿ 2 ಎಳೆನ ಈ ರೀತಿಯಾಗಿ ತಕ್ಕೋಬೇಕು. ಯಾಕಂದರೆ ಫುಲ್ಲು 4 ಎಳೆ ಇರಬೇಕಾದ್ರೆ ನೀವು ಹಿಂಗೆ ಓಪನ್ ಮಾಡಿ ಕಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. ಹಾಗಾಗಿ ಫುಲ್ ಓಪನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಇವಾಗ ಈ ಫ್ರಂಟ್ ಶೇಪ್ ಏನಿದೆ 1/2 ಇಂಚು ಅದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಎಂಡ್ ಮಾಡಬೇಕು ನೋಡಿ. ಈ ರೀತಿಯಾಗಿ
ಐಬ್ರೋ ಶೇಪ್ ಥರ ಬರಬೇಕು, ಅವಾಗ ಕರೆಕ್ಟಾಗಿದೆ ಅಂತ ಈ ಒಂದು ಸ್ಲೀವ್ ಕಟ್ಟಿಂಗ್ದು. ನೆಕ್ಸ್ಟ್ ಇದು ಫ್ರಂಟ್ ಭಾಗ ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡಬೇಕಂದ್ರೆ ಇಲ್ಲೊಂದು ನ್ಯಾಚ್ ಹಾಕ್ಕೋಬೇಕು. ನೋಡಿ ಇವಾಗ ಇದಕ್ಕೂ ಹಾಫ್ ಇಂಚು ಈ ಕಾಣಿಸ್ತಾ ಇದೆ ಅನ್ಕೋತೀನಿ, ಕಾಣಿಸ್ತಾ ಇದೆಯಾ? ಇದು ಕೆಳಗಡೆದಕ್ಕೂ ಮತ್ತು ಮೇಲ್ಗಡೆದಕ್ಕೆ ಹಾಫ್ ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. ಈ ರೀತಿಯಾಗಿ ಡಿಫ್ರೆನ್ಸ್ ಬರಬೇಕು. ಸೊ ಇದು ಫುಲ್ಲು ಸ್ಲೀವ್ ಕಟ್ಟಿಂಗ್ ಆಯಿತು.